ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋಶುವ 9ನೇ ಅಧ್ಯಾಯ. ಚೀಟು 2ನೆಯ ಸಾರಿ ಸಿಮೆಯೋನ್ ಕುಲದವರಿಗೆ ಬಿದ್ದಿತು. ಸಿಮೆಯೋನ್ ಕುಲದ ಗೋತ್ರಗಳ ಸ್ವಾಸ್ತ್ಯವು ಯೆಹೂದ ಕುಲದವರ ಸ್ವಾಸ್ತ್ಯದ ಮಧ್ಯದಲ್ಲಿತ್ತು. ಅದರ ಊರುಗಳು ಯಾವುವೆಂದರೆ ಬೆರ್ಷೆಬಾ, ಶೆಬಾ, ಮೊಲಾದ, ಅಚಾರ್, ಶುವಾಲ್, ಬಾಲಾ, ಎಚೆಮ್, ಎಲ್ತೋಲಾದ್, ಬೆತುಲ್, ಓರ್ಮಾ, ಚಿಕ್ಲಾಗ್, ಬೆತ್ಮಾರ್ಕಾಬೋತ್, ಅಚರ್ ಸೂಸಾ, ಬೆತ್ ಲೆಬಾಹೋತ್, ಶಾರೋಹೇನ್ ಎಂಬ 3 ಪಟ್ಟಣಗಳು ಅವುಗಳ ಗ್ರಾಮಗಳು. ಆಯಿನ್, ರಿಮೋನ್, ಎತೇರ್, ಹಶಾನ್ ಎಂಬ 4 ಪಟ್ಟಣಗಳು ಅವುಗಳ ಗ್ರಾಮಗಳು. ಅದರ ಸುತ್ತಣ ಪ್ರದೇಶದಲ್ಲಿ ಬಾಲಾದ್ಬೇರ್ ಎಂಬ ಊರಿನವರೆಗಿರುವ ಇತರ ಗ್ರಾಮಗಳು ಇವೆ. ಬಾಲಾದ್ಬೇರ್ ಎಂಬುದು ದಕ್ಷಿಣದ ಗ್ರಾಮ ಅನಿಸಿಕೊಳ್ಳುತ್ತದೆ. ಸಿಮೆಯೋನ್ ಕುಲದ ಗೋತ್ರಗಳಿಗೆ ಸಿಕ್ಕಿದ್ದ ಸ್ವಾಸ್ಥ್ಯವೂ ಇದೆ. ಈ ಸ್ವಾಸ್ಥ್ಯವು ಯೆಹೂದ ಸ್ವಾಸ್ಥ್ಯದ ಒಂದು ಭಾಗ. ಯೆಹೂದ್ಯರಿಗೆ ದೊರಕಿದ ಪ್ರದೇಶವು ಹೆಚ್ಚಾಗಿದ್ದರಿಂದ ಸಿಮೆಯೋನರಿಗೂ ಅದರಲ್ಲೇ ಪಾಲು ಸಿಕ್ಕಿತ್ತು. ಚೀಟು 3ನೆಯ ಸಾರಿ ಜೆಬುಲೂನರಿಗೆ ಬಿದ್ದಿತ್ತು. ಆ ಕುಲದ ಗೋತ್ರಗಳಿಗೆ ಸಿಕ್ಕಿದ್ದ ಸ್ವಾಸ್ಥ್ಯದ ಮೇರೆಯು ಸಾರಿದಿನಿಂದ ತೊಡಗಿ ಪಶ್ಚಿಮ ದಿಕ್ಕಿನಲ್ಲಿರುವ ಮರ್ಗಾಲ, ತಬೇಷೇತ್ ಇವುಗಳ ಮೇಲೆ ಯೊಕ್ನೆಯಾಮ್ ಊರಿನ ಈಚೆಯಲ್ಲಿರುವ ಹಳ್ಳಕ್ಕೆ ಹೋಗುತ್ತದೆ. ಅದೇ ಸಾರಿದಿನಿಂದ ಅದು ಪೂರ್ವ ದಿಕ್ಕಿನಲ್ಲಿ ಕಿಸ್ಲೋತ್ ತಬೋರಿನ ಮೇರೆಗೆ ಹತ್ತಿ ದಬೇರತ್ತಿಗೆ ಹೋಗುತ್ತದೆ. ಅಲ್ಲಿಂದ ಏರುತ್ತಾ ಯಾಫಿಯಕ್ಕೆ ಹೋಗುತ್ತದೆ. ಅಲ್ಲಿಂದ ಮತ್ತು ಪೂರ್ವಕ್ಕೆ ಮುಂದರಿದು ಗತ್ತೆಫೇರ್, ಎಚ್ಚಾಯಿನ್ ಇವುಗಳ ಮೇಲೆ ನೇಯದ ಮಗುಲಲ್ಲಿರುವ ರಿಮೋನಿಗೆ ಹೋಗುತ್ತದೆ. ಅಲ್ಲಿಂದ ಅದು ಉತ್ತರಕ್ಕೆ ತಿರುಗಿಕೊಂಡು ಅನತೋತಿನ ಮೇಲೆ ಇಪ್ತಹೇಲಿನ ತಗ್ಗಿಗೆ ಹೋಗಿ ಅಲ್ಲಿ ಮುಗಿಯುತ್ತದೆ. ಕಟಾತ್, ನಹಾಲಾಲ್, ಶಿಮ್ರೋನ್, ಇದಾಲ, ಬೆತ್ಲೆಹೇಮ್ ಇವೇ ಮೊದಲಾದ 12 ಪಟ್ಟಣಗಳು ಅವುಗಳ ಗ್ರಾಮಗಳು ಜೆಬುಲೂನ್ ಕುಲದ ಗೋತ್ರಗಳಿಗೆ ಸ್ವಾಸ್ಥ್ಯವಾಗಿ ದೊರಕಿದವು. ಚೀಟು 4ನೆಯ ಸಾರಿ ಇಸಾಕರ್ ಕುಲದವರಿಗೆ ಬಿದ್ದಿತ್ತು. ಅವರ ಗೋತ್ರಗಳಿಗೆ ಸಿಕ್ಕಿದ್ದ ದೇಶದಲ್ಲಿರುವ ಪಟ್ಟಣಗಳು ಯಾವುವೆಂದರೆ ಇಜ್ರೇಲ್, ಕೆಸುಲೋತ್, ಶುನೇಮ್, ಹಫಾರಾಹಿಮ್, ಶಿಯೋನ್, ಅನಾರಾತ್, ರಬಿತ್, ಕಿಶ್ಯೋನ್, ಎಬೇಜ್, ರೆಮೇತ್, ಎಂಗಾನೀಮ್, ಎನಹದ, ಬೆತ್ಪಚೇಚ್ ಇವುಗಳೇ. ತಾಬೋರ್, ಶಹಚೀಮ್, ಬೆತ್ಶೆಮೆಶ್ ಎಂಬ ಊರುಗಳು ಅದರ ಮೇರೆಯೊಳಗಿದ್ದವು. ಮೇರೆಯು ಯೋರ್ದಾನ್ ಹೊಳೆಯ ತೀರದಲ್ಲಿ ಮುಗಿಯುತ್ತದೆ. ಒಟ್ಟಾರೆ 16 ಪಟ್ಟಣಗಳು ಅವುಗಳ ಗ್ರಾಮಗಳು ಇಸಾಕರ್ ಕುಲದ ಗೋತ್ರಗಳಿಗೆ ಸಿಕ್ಕಿದವು. ಚೀಟು 5ನೇ ಸಾರಿ ಅಶೇರ್ ಕುಲದವರಿಗೆ ಬಿದ್ದಿತ್ತು. ಅವರ ಗೋತ್ರಗಳಿಗೆ ಸಿಕ್ಕಿದ್ದ ಊರುಗಳು ಯಾವುವೆಂದರೆ ಎಲ್ಕಾತ್, ಹಲ್ಲಿ, ಬೆಟೇನ್, ಅಕ್ಷಾಪ್, ಅಲಮೆಲೆಕ್, ಹಮಾದ್, ಮಿಶಾಲ್ ಇವುಗಳೇ. ಇವುಗಳ ದೇಶದ ಮೇರೆಯು ಪಶ್ಚಿಮದಲ್ಲಿ ಕರ್ಮೇಲ್ ಬೆಟ್ಟಕ್ಕೂ ಶಿಹೋರ್, ಲಿಬ್ನಾತ್ ಎಂಬ ಹಳ್ಳಕ್ಕೂ ತಗುಲಿ ಅಲ್ಲಿಂದ ಪೂರ್ವಕ್ಕೆ ತಿರುಗಿ ಬೆತ್ದಗೋನಿಗೆ ಹೋಗುತ್ತದೆ. ಅಲ್ಲಿಂದ ಜೆಬುಲೂನರ್ ಮೇರೆಗೂ ಇಪ್ತಾಹೇಲ್ ತಗ್ಗಿನ ಉತ್ತರ ದಿಕ್ಕಿನ ಮೂಲೆಗೂ ಹೊಂದಿಕೊಂಡು ಬೆತೆಮೆಕ್, ನೆಗಿಹೇಲ್ ಇವುಗಳ ಮೇಲೆ ಉತ್ತರಕ್ಕೆ ಮುಂದರಿದು ಕಾಬೂಲ್, ಎಬ್ರೋನ್, ರೆಹೋಬ್, ಹಮೋನ್, ಕಾನಾ ಇವುಗಳ ಮೇಲೆ ಚೀದೋನ್ ಎಂಬ ಮಹಾನಗರಕ್ಕೆ ಹೋಗುತ್ತದೆ. ಅಲ್ಲಿಂದ ಅದು ತಿರುಗಿಕೊಂಡು ರಾಮಾತೂರ್ ಕೋಟೆ, ಓಸ ಅವುಗಳ ಮೇಲೆ ಅಕ್ಜೀಬ್ ಪ್ರಾಂತಕ್ಕೆ ಹೋಗಿ ಸಮುದ್ರ ತೀರದಲ್ಲಿ ಮುಗಿಯುತ್ತದೆ. ಉಮ್ಮಾ, ಅಫೇಕ್, ರೆಹೋಬ್ ಇವೇ ಮೊದಲಾದ 22 ಪಟ್ಟಣಗಳು ಅವುಗಳ ಗ್ರಾಮಗಳು ಅಶೇರ್ ಕುಲದ ಗೋತ್ರಗಳಿಗೆ ಸ್ವಾಸ್ಥ್ಯವಾಗಿವೆ. ಚೀಟು 6ನೆಯ ಸಾರಿ ನಫ್ತಾಲಿ ಕುಲದವರಿಗೆ ಬಿದ್ದಿತ್ತು. ಆ ಕುಲದ ಗೋತ್ರಗಳಿಗೆ ಸಿಕ್ಕಿದ್ದ ಸ್ವಾಸ್ಥ್ಯದ ಮೇರೆಯು ಚಾನಾನೀಮಿನಲ್ಲಿರುವ ಎಲೇಫಿನ ಅಲೋನ್ ಮರದಿಂದ ತೊಡಗಿ ಆದಾಮಿನೇಕೆಬ್, ಯಬ್ನೆಹೇಲ್ ಇವುಗಳ ಮೇಲೆ ಲಕೂಮಿಗೆ ಹೋಗಿ ಯೋರ್ದಾನ್ ಹೊಳೆಯ ತೀರದಲ್ಲಿ ಮುಗಿಯುತ್ತದೆ. ಅದಲ್ಲದೆ ಮೇರೆಯು ತಿರುಗಿ ಅದೇ ಸ್ಥಳದಿಂದ ತೊಡಗಿ ಅಜ್ನೋತ್ ತರ್ಬೋರಿನ ಮೇಲೆ ಉಕೋಕಿಗೆ ಹೋಗುತ್ತದೆ. ದಕ್ಷಿಣದಲ್ಲಿ ಜೆಬುಲೂನ್ಯರ ಮೇರೆಗೂ, ಪಶ್ಚಿಮದಲ್ಲಿ ಅಶೇರ್ಯರ ಮತ್ತು ಯೆಹೂದ್ಯರ ಮೇರೆಗೂ, ಪೂರ್ವದಲ್ಲಿ ಯೋರ್ದಾನ್ ಹೊಳೆಗೂ ಹೊಂದಿಕೊಂಡಿರುತ್ತದೆ. ಚಿದೀಮ್, ಚೇರ್, ಹಮಾತ್, ರಕ್ಕತ್, ಕಿನೆರೆತ್, ಆದಾಮ, ರಾಮ, ಅಚೋರ್, ಕೆದೇಶ್, ಎದ್ರೈ, ಎನಹಚೋರ್, ಇರೋನ್, ಬಿದ್ದಲೇಲ್, ಓರೇಮ್, ಬೆತನಾತ್, ಬೆತ್ಶೆಮೆಶ್ ಇವೇ ಮೊದಲಾದ 9 ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳು ಅವುಗಳ ಗ್ರಾಮಗಳು ನಫ್ತಾಲಿ ಕುಲದ ಗೋತ್ರಗಳಿಗೆ ಸಿಕ್ಕಿದ್ದ ಸ್ವಾಸ್ಥ್ಯವಾಗಿವೆ. ಚೀಟು 7ನೆಯ ಸಾರಿ ದಾನ್ ಕುಲದವರಿಗೆ ಬಿದ್ದಿತ್ತು. ಅವರ ಗೋತ್ರಗಳಿಗೆ ಸ್ವಾಸ್ಥ್ಯವಾಗಿ ದೊರಕಿದ್ದ ಊರುಗಳು ಯಾವುವೆಂದರೆ ಚೋರ್ಗಾ, ಎಷ್ಟುವೋಲ್, ಇರ್ಷೆಮೆಶ್, ಶಲಬೀನ್, ಅಯಲೋನ್, ಇತ್ಲಾ, ಎಲೋನ್, ತಿಮ್ನಾ, ಎಕ್ರೋನ್, ಎಲ್ತೇಕೆ, ಗಿಬೆತೋನ್, ಬಾಲಾತ್, ಯಹುದ್, ಬೆನೆಬೊರಾಕ್, ಗಾತ್ರಿಮೋನ್, ಮೇಯಾರ್ಕೋನ್, ರಕೋನ್ ಇವೇ. ಯೋಪಕ್ಕೆ ಹೊಂದಿರುವ ಪ್ರದೇಶವು ಅವರಿಗೆ ದೊರಕಿತ್ತು. ದಾನ್ ಕುಲದವರು ತಮ್ಮ ಪ್ರಾಂತವನ್ನು ವಿಸ್ತರಿಸುವುದಕ್ಕಾಗಿ ಹೊರಟು ಲೆಶೆಮಿನವರೊಡನೆ ಯುದ್ಧ ಮಾಡಿ ಜಯಿಸಿ ಅವರನ್ನು ಕತ್ತಿಯಿಂದ ಸಂಹರಿಸಿ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸಿದರು ಮತ್ತು ಅದಕ್ಕೆ ತಮ್ಮ ಮೂಲ ಪುರುಷನ ಹೆಸರಾದ ದಾನ್ ಎಂಬ ಹೆಸರನ್ನಿಟ್ಟರು. ದಾನ್ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯವು ಅದರಲ್ಲಿದ್ದ ಗ್ರಾಮ ನಗರಗಳು ಇವೆ. ಇಸ್ರಾಯೇಲರು ದೇಶವನ್ನು ಮೇರೆಗಳ ಪ್ರಕಾರ ತಮ್ಮೊಳಗೆ ಹಂಚಿಕೊಂಡ ಮೇಲೆ
ನೂನನ ಮಗನಾದ ಯೆಹೋಶುವನಿಗೂ ತಮ್ಮದರಲ್ಲಿ ಪಾಲು ಕೊಟ್ಟರು. ಅವನು ತನಗೋಸ್ಕರ ಎಫ್ರಾಯೀಮ್ ಪರ್ವತದ ಪ್ರದೇಶದಲ್ಲಿರುವ ತಿಮ್ನಾತ್ ಸೆರಹ ಎಂಬ ಪಟ್ಟಣವನ್ನು ಕೇಳಿಕೊಳ್ಳಲು ಅವರು ಯೆಹೋವನ ಆಜ್ಞೆಯಂತೆ ಅದನ್ನು ಅವನಿಗೆ ಕೊಟ್ಟುಬಿಟ್ಟರು. ಅವನು ಅದನ್ನು ಕಟ್ಟಿಕೊಂಡು ಅದರಲ್ಲಿ ವಾಸವಾಗಿದ್ದನು. ಮಹಾಯಾಜಕ ಎಲಾಜಾರನು, ನೂನನ ಮಗ ಯೆಹೋಶುವನು, ಇಸ್ರಾಯೇಲ್ ಕುಲಪ್ರಧಾನರು ಶಿಲೋವಿನಲ್ಲಿದ್ದ ದೇವದರ್ಶನದ ಗುಡಾರದ ಬಾಗಲಲ್ಲಿ ಯೆಹೋವನ ಸನ್ನಿಧಿಯಲ್ಲೇ ಚೀಟು ಹಾಕಿ ಹಂಚಿಕೊಂಡ ಪ್ರಾಂತ್ಯಗಳು ಇವೇ. ಹೀಗೆ ದೇಶ ವಿಭಾಗ ಕಾರ್ಯವು ಪೂರೈಸಿತು. ಆಮೇನ್.